ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ. ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ. ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ. ಆತ್ಮವಿಶ್ವಾಸ ಮತ್ತು ಕಾಂತಿಯುತವಾಗಿರಲು ಕೂದಲು ಆರೋಗ್ಯಕರವಾಗಿರುವುದು ಅತ್ಯಗತ್ಯ. ಸರಿಯಾದ ಆಹಾರ, ಜೀವನ ಶೈಲಿ ಮತ್ತು ಸರಿಯಾದ ಉತ್ಪನ್ನಗಳ ಮೂಲಕ ಕೂದಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದಾಗಿದೆ. ಕೂದಲಿನ ಆರೋಗ್ಯದ ಮೂಲಭೂತ ಅಂಶಗಳನ್ನು ತಿಳಿದುಕೊಳ್ಳುವುದು ನಿಮ್ಮ ಕೂದಲನ್ನು ಹಾನಿಯಿಂದ ರಕ್ಷಿಸಲು ಮತ್ತು ಅವುಗಳು ಉತ್ತಮವಾಗಿ ಕಾಣುವಂತೆ ನೋಡಿಕೊಳ್ಳಲು ಸಹಾಯ ಮಾಡುತ್ತದೆ. ಈ ಪಾಡ್ಕಾಸ್ಟ್ ಕೂದಲಿನ ಆರೋಗ್ಯ ಮತ್ತು ಗರಿಷ್ಠ ಕೂದಲಿನ ಆರೋಗ್ಯ ಫಲಿತಾಂಶಗಳನ್ನು ಸಾಧಿಸುವುದು ಹೇಗೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪರಿಚಯವನ್ನು ಒದಗಿಸುತ್ತದೆ. ಈ ಸಲಹೆಗಳನ್ನು ಅನುಸರಿಸುವ ಮೂಲಕ ಪ್ರತಿದಿನ ಸುಂದರ, ಆರೋಗ್ಯಕರ ಕೂದಲನ್ನು ಹೇಗೆ ಕಾಪಾಡಿಕೊಳ್ಳುವುದು ಎಂಬುದನ್ನು ನೀವು ಕಲಿಯಬಹುದು. ಕೂದಲು ನಮ್ಮ ದೇಹದ ಪ್ರಮುಖ ಭಾಗವಾಗಿದೆ ಮತ್ತು ಅದರ ಅಂಗರಚನಾಶಾಸ್ತ್ರವನ್ನು ಅರ್ಥಮಾಡಿಕೊಳ್ಳುವುದು ನಮ್ಮ ವೈಯಕ್ತಿಕ ಅಗತ್ಯಗಳಿಗೆ ಸೂಕ್ತವಾದ ಕೂದಲ ರಕ್ಷಣೆಯ ಅಭ್ಯಾಸಗಳನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ. ಕೂದಲು 3 ಮುಖ್ಯ ಭಾಗಗಳಿಂದ ಮಾಡಲ್ಪಟ್ಟಿದೆ. ರಕ್ಷಣೆಯನ್ನು ಒದಗಿಸುವ ಹೊರಪೊರೆ, ಕೂದಲಿಗೆ ಶಕ್ತಿ ಮತ್ತು ಆಕಾರವನ್ನು ನೀಡುವ ಕಾರ್ಟೆಕ್ಸ್ ಮತ್ತು ಒಳಭಾಗವಾಗಿರುವ ಮೆಡುಲ್ಲಾವು ಕೆಲವೊಮ್ಮೆ ಸೂಕ್ಷ್ಮವಾದ ಕೂದಲನ್ನು ಹೊಂದಿರುವುದಿಲ್ಲ. ಹೊರಪೊರೆ ರಕ್ಷಣಾತ್ಮಕ ಕೋಶಗಳ ಪದರವಾಗಿದ್ದು ಅದು ಚಾವಣಿಯ ಮೇಲೆ ಸರ್ಪಸುತ್ತುಗಳಂತೆ ಅತಿಕ್ರಮಿಸುತ್ತದೆ. ಇದು ತೇವಾಂಶ ಮತ್ತು ಕೊಳೆಯನ್ನು ಹೊರಹಾಕಲು ಸಹಾಯ ಮಾಡುತ್ತದೆ, ಜೊತೆಗೆ ನಿಮ್ಮ ಕೂದಲಿಗೆ ಹೊಳಪನ್ನು ನೀಡುತ್ತದೆ. ಕಾರ್ಟೆಕ್ಸ್ ಕೂದಲಿನ ಶಾಫ್ಟ್ನ ಹೆಚ್ಚಿನ ಭಾಗವನ್ನು ರೂಪಿಸುತ್ತದೆ. ಇದು ಶಕ್ತಿ ಮತ್ತು ಆಕಾರವನ್ನು ನೀಡುತ್ತದೆ ಮತ್ತು ಮೆಲನಿನ್ ಪಿಗ್ಮೆಂಟ್ ಗ್ರ್ಯಾನ್ಯೂಲ್ಗಳನ್ನು ಒಳಗೊಂಡಿರುತ್ತದೆ. ಇದು ಎಳೆಯ ಬಣ್ಣವನ್ನು ನಿರ್ಧರಿಸುತ್ತದೆ. ಮೆಡುಲ್ಲಾವು ಕೋಶಗಳಿಂದ ಸುತ್ತುವರೆದಿರುವ ದೊಡ್ಡ ಗಾಳಿ ತುಂಬಿದ ಸ್ಥಳಗಳನ್ನು ಒಳಗೊಂಡಿದೆ. ತೀವ್ರ ತಾಪಮಾನದಿಂದ ನಮ್ಮ ನೆತ್ತಿಗೆ ಉಷ್ಣ ನಿರೋಧನವನ್ನು ಒದಗಿಸುತ್ತದೆ. ಕೂದಲು ಎಲ್ಲ ಆಕಾರಗಳು ಮತ್ತು ಗಾತ್ರಗಳಲ್ಲಿ ಬರುತ್ತದೆ. ಆದ್ದರಿಂದ ನೀವು ಹೊಂದಿರುವ ಕೂದಲಿನ ಪ್ರಕಾರವನ್ನು ನಿರ್ಧರಿಸಲು ಕಷ್ಟವಾಗುತ್ತದೆ. ಕೂದಲಿನ 5 ಮುಖ್ಯ ವಿಧಗಳಿವೆ: ನೇರ, ಅಲೆಯಾದ, ಸುರುಳಿಯಾಕಾರದ, ಕಿಂಕಿ ಮತ್ತು ಸುರುಳಿಯಾಕಾರದ. ನೀವು ಯಾವ ಪ್ರಕಾರವನ್ನು ಹೊಂದಿದ್ದೀರಿ ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯವಾಗಿದೆ, ಏಕೆಂದರೆ ಇದು ನಿಮ್ಮ ಕೂದಲನ್ನು ಹೇಗೆ ಕಾಳಜಿ ವಹಿಸಬೇಕು ಮತ್ತು ಸರಿಯಾದ ಉತ್ಪನ್ನಗಳನ್ನು ಆಯ್ಕೆ ಮಾಡುವುದು ಹೇಗೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ನೇರ ಕೂದಲು ಯಾವುದೇ ಬಾಗುವಿಕೆ ಅಥವಾ ವಕ್ರಾಕೃತಿಗಳನ್ನು ಹೊಂದಿಲ್ಲ. ಇದು ತಲೆಯ ವಿರುದ್ಧ ಸಮತಟ್ಟಾಗಿದೆ ಮತ್ತು ಸಾಮಾನ್ಯವಾಗಿ ವಿನ್ಯಾಸದಲ್ಲಿ ತುಂಬಾ ಮೃದುವಾಗಿರುತ್ತದೆ. ಅಲೆಯಾದ ಕೂದಲು ತೇವ ಅಥವಾ ತೇವವಾದಾಗ ಈ ಆಕಾರದ ಮಾದರಿಯನ್ನು ರಚಿಸುವ ಕೆಲವು ಚಲನೆಯನ್ನು ಹೊಂದಿರುತ್ತದೆ, ಆದರೆ ಒಣಗಿದಾಗ ಹೆಚ್ಚು ವ್ಯಾಖ್ಯಾನಿಸುತ್ತದೆ. ಸುರುಳಿಯಾಕಾರದ ಕೂದಲನ್ನು ಅದರ ಬಿಗಿಯಾದ ಸುರುಳಿಗಳಿಂದ ನಿರೂಪಿಸಲಾಗಿದೆ. ಅದು ಒದ್ದೆಯಾದಾಗ ಅಥವಾ ತೇವವಾದಾಗ ಸುರುಳಿಯಾಕಾರದ ಆಕಾರವನ್ನು ರೂಪಿಸುತ್ತದೆ ಮತ್ತು ಅದು ಒಣಗಿದಾಗ ಮಾತ್ರ ಹೆಚ್ಚು ವ್ಯಾಖ್ಯಾನಿಸುತ್ತದೆ. ಕೂದಲು ಬೆಳವಣಿಗೆಯು ಎಲ್ಲಾ ಮಾನವರಲ್ಲಿ ಸಂಭವಿಸುವ ನೈಸರ್ಗಿಕ ಪ್ರಕ್ರಿಯೆಯಾಗಿದೆ. ಆದರೆ ಅದು ಹೇಗೆ ನಿಖರವಾಗಿ ಕೆಲಸ ಮಾಡುತ್ತದೆ? ಕೂದಲಿನ ಬೆಳವಣಿಗೆಯ ಚಕ್ರವು 3 ವಿಭಿನ್ನ ಹಂತಗಳನ್ನು ಒಳಗೊಂಡಿದೆ: ಅನಾಜೆನ್, ಕ್ಯಾಟಜೆನ್ ಮತ್ತು ಟೆಲೋಜೆನ್. ಅನಾಜೆನ್ ಚಕ್ರದ ಸಕ್ರಿಯ ಹಂತವಾಗಿದೆ. ಈ ಸಮಯದಲ್ಲಿ ಕೂದಲು ಕಿರುಚೀಲಗಳು ವೇಗವಾಗಿ ವಿಭಜಿಸುತ್ತವೆ ಮತ್ತು ಹೊಸ ಕೂದಲಿನ ಶಾಫ್ಟ್ಗಳನ್ನು ರೂಪಿಸಲು ಜೀವಕೋಶಗಳು ಸಕ್ರಿಯವಾಗಿ ಬೆಳೆಯುತ್ತವೆ. ಈ ಹಂತವು ಸಾಮಾನ್ಯವಾಗಿ 2 ರಿಂದ 6 ವರ್ಷಗಳವರೆಗೆ ಇರುತ್ತದೆ ಮತ್ತು ಒಬ್ಬರ ಗರಿಷ್ಠ ಕೂದಲಿನ ಉದ್ದ ಮತ್ತು ವಿನ್ಯಾಸದ ಉದ್ದವನ್ನು ನಿರ್ಧರಿಸುತ್ತದೆ. ಕ್ಯಾಟಜೆನ್, ಅನಾಜೆನ್ ಮತ್ತು ಟೆಲೋಜೆನ್ ನಡುವಿನ ಪರಿವರ್ತನೆಯ ಹಂತವಾಗಿದೆ. ಈ ಹಂತದಲ್ಲಿ ಬೆಳವಣಿಗೆಯ ದರವು ಗಮನಾರ್ಹವಾಗಿ ನಿಧಾನಗೊಳ್ಳುತ್ತದೆ ಮತ್ತು ಹೊಸ ಕೂದಲುಗಳು ಇನ್ನು ಮುಂದೆ ಮೂಲದಿಂದ ಬೆಳೆಯುವುದಿಲ್ಲ. ಕೊನೆಯದಾಗಿ, ಹಳೆಯ ಕೂದಲುಗಳು ಉದುರಿಹೋದಾಗ ಟೆಲೋಜೆನ್ ಚಕ್ರದ ವಿಶ್ರಾಂತಿ ಹಂತವನ್ನು ಗುರುತಿಸುತ್ತದೆ. ಇದರಿಂದಾಗಿ ಹೊಸವುಗಳು ಅವುಗಳನ್ನು ಬದಲಾಯಿಸಬಹುದು. ಅನಾಜೆನ್ನೊಂದಿಗೆ ಪುನಃ ಪ್ರಾರಂಭಿಸುವ ಮೊದಲು ಪೂರ್ಣ ಚಕ್ರವು ಸ್ವತಃ ಪೂರ್ಣಗೊಳ್ಳಲು ಇದು ಸಾಮಾನ್ಯವಾಗಿ ಸರಾಸರಿ 3 ತಿಂಗಳುಗಳನ್ನು ತೆಗೆದುಕೊಳ್ಳುತ್ತದೆ. ಕೂದಲಿನ ಸಮಸ್ಯೆಯು ಅನೇಕ ಜನರಿಗೆ ಹತಾಶೆಯ ಮೂಲವಾಗಿದೆ. ಒಡೆದ ತುದಿಯಿಂದ ಕೂದಲು ಉದುರುವಿಕೆಯವರೆಗೆ ನಿಮ್ಮ ಕೂದಲಿನ ಆರೋಗ್ಯ ಮತ್ತು ನೋಟವನ್ನು ಪರಿಣಾಮ ಬೀರುವ ವಿವಿಧ ಸಮಸ್ಯೆಗಳಿವೆ. ಕೆಲವು ಸಾಮಾನ್ಯ ಕೂದಲಿನ ಸಮಸ್ಯೆಗಳನ್ನು ಅರ್ಥಮಾಡಿಕೊಳ್ಳುವುದು ನಿಮ್ಮ ಸಮಸ್ಯೆಗೆ ಕಾರಣವೇನು ಎಂಬುದನ್ನು ಗುರುತಿಸಲು ನಿಮಗೆ ಸಹಾಯ ಮಾಡುತ್ತದೆ. ಆದ್ದರಿಂದ ನೀವು ಅದನ್ನು ಪರಿಹರಿಸಲು ಉತ್ತಮ ಮಾರ್ಗವನ್ನು ಕಂಡುಕೊಳ್ಳಬಹುದು. ಒಂದು ಸಾಮಾನ್ಯ ಸಮಸ್ಯೆ ಎಂದರೆ ಬ್ಲೋಕ್.
ಡ್ರೈಯರ್ಗಳು ಅಥವಾ ಕರ್ಲಿಂಗ್ ಐರನ್ಗಳಂತಹ ಹೀಟ್ ಸ್ಟೈಲಿಂಗ್ ಉಪಕರಣಗಳಿಂದ ಉಂಟಾಗುವ ಹಾನಿಯಿಂದ ಉಂಟಾಗುವ ಶುಷ್ಕತೆ ಮತ್ತು ಫ್ರಿಜ್. ಈ ಉಪಕರಣಗಳ ಮಿತಿಮೀರಿದ ಬಳಕೆಯು ನೈಸರ್ಗಿಕ ತೈಲಗಳನ್ನು ತೆಗೆದುಹಾಕಬಹುದು ಮತ್ತು ನಿಮ್ಮ ಕೂದಲನ್ನು ಸುಲಭವಾಗಿ ಮತ್ತು ಒಡೆಯುವ ಸಾಧ್ಯತೆಯಿದೆ. ಆಳವಾದ ಕಂಡೀಷನಿಂಗ್ ಚಿಕಿತ್ಸೆಗಳ ನಿಯಮಿತ ಬಳಕೆ, ಡೈಗಳು ಅಥವಾ ಬ್ಲೀಚ್ಗಳೊಂದಿಗೆ ಅತಿಯಾದ ಸಂಸ್ಕರಣೆಯನ್ನು ತಪ್ಪಿಸುವುದು ಮತ್ತು ಹೀಟ್ ಸ್ಟೈಲಿಂಗ್ ಉಪಕರಣಗಳ ಬಳಕೆಯನ್ನು ಕಡಿಮೆ ಮಾಡುವುದು ಈ ರೀತಿಯ ಹಾನಿಯನ್ನು ತಡೆಯಲು ಸಹಾಯ ಮಾಡುತ್ತದೆ. ಅನೇಕ ಜನರು ಎದುರಿಸುತ್ತಿರುವ ಮತ್ತೊಂದು ಸಮಸ್ಯೆ ಎಂದರೆ ತಲೆಹೊಟ್ಟು ಅಥವಾ ಸೋರಿಯಾಸಿಸ್ನಂತಹ ನೆತ್ತಿಯ ಸ್ಥಿತಿಗಳು. ತಲೆಹೊಟ್ಟು ಅಥವಾ ಸೋರಿಯಾಸಿಸ್ನಂತಹ ನೆತ್ತಿಯ ಸ್ಥಿತಿಗಳು ಹೆಚ್ಚಿನ ಸಂಖ್ಯೆಯ ಜನರ ಮೇಲೆ ಪರಿಣಾಮ ಬೀರುತ್ತವೆ. ಆದರೂ ಇದು ವ್ಯಾಪಕವಾಗಿ ಚರ್ಚಿಸಲ್ಪಡುವ ವಿಷಯವಲ್ಲ. ವಾಸ್ತವವಾಗಿ ಅನೇಕ ಜನರು ತಮ್ಮ ನೆತ್ತಿಯ ಸ್ಥಿತಿಯ ಬಗ್ಗೆ ಮಾತನಾಡಲು ಮುಜುಗರಪಡುತ್ತಾರೆ ಮತ್ತು ಅದನ್ನು ಇತರರಿಂದ ಮರೆಮಾಡಲು ಪ್ರಯತ್ನಿಸುತ್ತಾರೆ. ತಲೆಹೊಟ್ಟು ಮತ್ತು ಸೋರಿಯಾಸಿಸ್ ಎರಡು ಸಾಮಾನ್ಯ ನೆತ್ತಿಯ ಸ್ಥಿತಿಗಳಾಗಿದ್ದು, ಇದು ಕೆಂಪು, ತೂರಿಕೆ, ನೆತ್ತಿಯ ಮೇಲೆ ಪದರಗಳು ಮತ್ತು ಕೆಲವು ಸಂದರ್ಭಗಳಲ್ಲಿ ಕೂದಲು ಉದುರುವಿಕೆಗೆ ಕಾರಣವಾಗಬಹುದು. ಈ ಸಮಸ್ಯೆಗಳು ಅವುಗಳಿಂದ ಬಳಲುತ್ತಿರುವವರಿಗೆ ಮುಜುಗರವನ್ನುಂಟು ಮಾಡಬಹುದಾದರೂ ಅವು ತುಂಬಾ ಚಿಕಿತ್ಸೆ ನೀಡಬಲ್ಲವು. ಅಂತಹ ಪರಿಸ್ಥಿತಿಗಳಿಗೆ ಸಂಬಂಧಿಸಿದ ರೋಗಲಕ್ಷಣಗಳನ್ನು ನಿವಾರಿಸಲು ಸಹಾಯ ಮಾಡುವ ವಿವಿಧ ಉತ್ಪನ್ನಗಳು ಪ್ರತ್ಯಕ್ಷವಾಗಿ ಮತ್ತು ಪ್ರಿಸ್ಕ್ರಿಪ್ಷನ್ ಮೂಲಕ ಲಭ್ಯವಿದೆ. ಹೆಚ್ಚುವರಿಯಾಗಿ, ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುವುದು, ಆರೋಗ್ಯಕರ ಆಹಾರಗಳನ್ನು ತಿನ್ನುವುದು ಮತ್ತು ಕಠಿಣ ರಾಸಾಯನಿಕಗಳನ್ನು ತಪ್ಪಿಸುವುದು ಮುಂತಾದ ಜೀವನ ಶೈಲಿ ಬದಲಾವಣೆಗಳು ನೆತ್ತಿಯ ಪರಿಸ್ಥಿತಿಗಳನ್ನು ನಿರ್ವಹಿಸಲು ಪ್ರಯತ್ನಿಸುವಾಗ ವ್ಯತ್ಯಾಸವನ್ನು ಉಂಟುಮಾಡಬಹುದು. ಕೂದಲು ಉದುರುವುದು ಕಷ್ಟದ ಸ್ಥಿತಿಯಾಗಿದೆ ಮತ್ತು ಈ ಸಮಸ್ಯೆಗೆ ಕಾರಣವಾಗುವ ಹಲವಾರು ಕಾರಣಗಳಿವೆ. ಸಾಮಾನ್ಯ ಕಾರಣವೆಂದರೆ ಆನುವಂಶಿಕ ಪ್ರವೃತ್ತಿ, ಅಂದರೆ ಕುಟುಂಬಗಳಲ್ಲಿ ಕೂದಲು ಉದುರುವುದು. ತೆಳ್ಳನೆಯ ಕೂದಲು ಅಥವಾ ಬೋಳು ಹೊಂದಿರುವ ಕುಟುಂಬದ ಸದಸ್ಯರನ್ನು ಹೊಂದಿರುವವರು ಅದನ್ನು ಸ್ವತಃ ಅನುಭವಿಸುವ ಸಾಧ್ಯತೆಯಿದೆ. ಕೂದಲು ಉದುರುವಿಕೆಗೆ ಇತರ ಕಾರಣಗಳು ಗರ್ಭಾವಸ್ಥೆ, ಋತುಬಂಧ ಮತ್ತು ಥೈರಾಯ್ಡ್ ಅಸ್ವಸ್ಥತೆಗಳ ಕಾರಣದಿಂದಾಗಿ ಹಾರ್ಮೋನುಗಳ ಬದಲಾವಣೆಗಳನ್ನು ಒಳಗೊಂಡಿವೆ. ಕಳಪೆ ಪೋಷಣೆ ಮತ್ತು ವಿಟಮಿನ್ ಕೊರತೆ, ಕೆಲವು ಔಷಧಿಗಳು, ಅಲೋಪೆಸಿಯಾ ಅಥವಾ ಆಟೋಇಮ್ಯೂನ್ ಕಾಯಿಲೆಗಳಂತಹ ವೈದ್ಯಕೀಯ ಪರಿಸ್ಥಿತಿಗಳು, ಮತ್ತು ವಯಸ್ಸಾದ ಕೂದಲು ಉದುರುವಿಕೆಯಲ್ಲಿ ಒತ್ತಡವು ಒಂದು ಪಾತ್ರವನ್ನು ವಹಿಸುತ್ತದೆ, ಏಕೆಂದರೆ ಇದು ಹೊಸ ಕೂದಲು ಬೆಳವಣಿಗೆಯನ್ನು ಸೃಷ್ಟಿಸಲು ಸಹಾಯ ಮಾಡುವ ಆರೋಗ್ಯಕರ ಕೋಶಗಳನ್ನು ಉತ್ಪಾದಿಸುವ ದೇಹದ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಕೊನೆಯದಾಗಿ, ಬಿಗಿಯಾದ ಹೆಣೆಯುವಿಕೆ ಅಥವಾ ರಾಸಾಯನಿಕ ಬಣ್ಣಗಳನ್ನು ಬಳಸುವಂತಹ ಸ್ಟೈಲಿಂಗ್ ಅಭ್ಯಾಸಗಳು ಕಾಲಾನಂತರದಲ್ಲಿ ನೆತ್ತಿಯ ತೆಳುವಾಗುವುದಕ್ಕೆ ಕಾರಣವಾಗುವ ಕೋಶಕಗಳನ್ನು ಹಾನಿಗೊಳಿಸಬಹುದು. ಕೂದಲಿನ ಆರೋಗ್ಯವು ನಮ್ಮ ಒಟ್ಟಾರೆ ಯೋಗಕ್ಷೇಮದ ಪ್ರಮುಖ ಅಂಶವಾಗಿದೆ. ನಮ್ಮ ಕೂದಲಿನ ಸ್ಥಿತಿ ಮತ್ತು ಆರೋಗ್ಯವನ್ನು ನಿರ್ಧರಿಸುವಲ್ಲಿ ಜೆನೆಟಿಕ್ಸ್ ಪ್ರಮುಖ ಪಾತ್ರ ವಹಿಸುತ್ತದೆ. ಅದರ ರಚನೆಯಿಂದ ಅದರ ಬೆಳವಣಿಗೆಯ ದರದವರೆಗೆ ಜೆನೆಟಿಕ್ಸ್ ಕೂದಲಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ನಮಗೆ ಯಾವ ರೀತಿಯ ಆರೈಕೆ ಮತ್ತು ಚಿಕಿತ್ಸೆಗಳ ಅಗತ್ಯವಿದೆ ಎಂಬುದರ ಕುರಿತು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ. ನಾವು ಹೊಂದಿರುವ ಕೂದಲಿನ ಪ್ರಕಾರಕ್ಕೆ ಜೀನ್ಗಳು ಜವಾಬ್ದಾರರಾಗಿರುತ್ತವೆ. ಉದಾಹರಣೆಗೆ, ಸುರುಳಿಯಾಕಾರದ ಅಥವಾ ನೇರವಾದ, ಎಣ್ಣೆಯುಕ್ತ ಅಥವಾ ಒಣ, ದಪ್ಪ ಅಥವಾ ತೆಳ್ಳಗಿನಂತಹವು. ಮೆಲನಿನ್ ಲಭ್ಯತೆ, ನಮ್ಮ ಕೂದಲಿಗೆ ಬಣ್ಣವನ್ನು ನೀಡುವ ವರ್ಣದ್ರವ್ಯ, ನಮ್ಮ ಜೀನ್ಗಳಿಂದ ಕೂಡ ನಿರ್ಧರಿಸಲ್ಪಡುತ್ತದೆ. ಈಡರ್ ಎಂಬ ಜೀನ್ ದಪ್ಪವಾದ ನೆತ್ತಿಯ ಕೂದಲುಗಳಿಗೆ ಮತ್ತು ಅವುಗಳ ಸುರುಳಿಯ ಮಾದರಿಯಲ್ಲಿ ಹೆಚ್ಚು ವ್ಯತ್ಯಾಸವನ್ನು ಹೊಂದಿರುವವರಿಗೆ ಸಂಬಂಧಿಸಿದೆ. ಇತರ ಆನುವಂಶಿಕ ವ್ಯತ್ಯಾಸಗಳು ಅಲೋಪೆಸಿಯಾ ಅರೆಟಾದಂತಹ ಪರಿಸ್ಥಿತಿಗಳೊಂದಿಗೆ ಸಂಬಂಧ ಹೊಂದಿವೆ. ಇದು ಕೂದಲು ಉತ್ಪಾದಿಸುವ ಕಿರುಚೀಲಗಳ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುವ ಸ್ವಯಂ ನಿರೋಧಕ ಚಟುವಟಿಕೆಯಿಂದ ಬೋಳು ಉಂಟಾಗಬಹುದಾದ ಒತ್ತಡವು ಜೀವನದ ಅನಿವಾರ್ಯ ಭಾಗವಾಗಿದೆ ಮತ್ತು ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ. ಕೂದಲಿನ ಆರೋಗ್ಯ ನಿರ್ದಿಷ್ಟವಾಗಿ ಅತಿಯಾದ ಒತ್ತಡದಿಂದ ಬಳಲುತ್ತಬಹುದು. ಒತ್ತಡದ ಹಾರ್ಮೋನುಗಳಿಂದ ದೇಹವು ಮುಳುಗಿದಾಗ ಕೂದಲಿನ ಬೆಳವಣಿಗೆಯು ಅಡ್ಡಿಪಡಿಸಬಹುದು. ಇದು ತೆಳುವಾಗುವುದು ಅಥವಾ ಬೋಳುಗೆ ಕಾರಣವಾಗುತ್ತದೆ. ನಮ್ಮ ಕೂದಲಿನ ಆರೋಗ್ಯವನ್ನು ನೋಡಿಕೊಳ್ಳಲು ನಮ್ಮ ಒತ್ತಡದ ಮಟ್ಟವನ್ನು ಹೇಗೆ ನಿರ್ವಹಿಸುವುದು ಎಂಬುದನ್ನು ನಾವು ಕಲಿಯುವುದು ಅತ್ಯಗತ್ಯ. ಒತ್ತಡದ ಸಂದರ್ಭಗಳಿಗೆ ಕಾರಣವೇನು ಮತ್ತು ಅವುಗಳನ್ನು ಹೇಗೆ ಉತ್ತಮವಾಗಿ ನಿಭಾಯಿಸುವುದು ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಮನೆ ಬದಲಾಯಿಸುವುದು ಅಥವಾ ಹೊಸ ಕೆಲಸವನ್ನು ಪ್ರಾರಂಭಿಸುವುದು ಮುಂತಾದ ಪ್ರಮುಖ ಜೀವನ ಪರಿವರ್ತನೆಗಳು ನಿಮ್ಮ ಕೂದಲಿನ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಹೆಚ್ಚಿನ ಒತ್ತಡದ ಅವಧಿಗಳನ್ನು ಪ್ರಚೋದಿಸಬಹುದು. ಸಾವಧಾನತೆ, ಧ್ಯಾನ ಅಥವಾ ಯೋಗದಂತಹ ಸ್ವಯಂ ಆರೈಕೆ ತಂತ್ರಗಳನ್ನು ಅಭ್ಯಾಸ ಮಾಡುವುದು ಈ ಘಟನೆಗಳ ಪ್ರಭಾವವನ್ನು ಕಡಿಮೆ ಮಾಡಲು ಮತ್ತು ನಿಮ್ಮ ಕೂದಲನ್ನು ಆರೋಗ್ಯಕರವಾಗಿರಿಸಲು ಸಹಾಯ ಮಾಡುತ್ತದೆ. ಆರೋಗ್ಯಕರ ಕೂದಲನ್ನು ಸಾಧಿಸುವಲ್ಲಿ ಮತ್ತು ನಿರ್ವಹಿಸುವಲ್ಲಿ ಪೌಷ್ಟಿಕಾಂಶವು ಪ್ರಮುಖ ಪಾತ್ರ ವಹಿಸುತ್ತದೆ. ಬಲವಾದ
ಆರೋಗ್ಯಕರ ಕೂದಲಿನ ಬೆಳವಣಿಗೆಗೆ ಸರಿಯಾದ ಪೋಷಣೆ ಅತ್ಯಗತ್ಯ. ಪ್ರೋಟೀನ್, ಕಬ್ಬಿಣ, ಸತು ಮತ್ತು ಒಮೆಗಾ 3 ಕೊಬ್ಬಿನಾಮ್ಲಗಳಂತಹ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿರುವ ಸಮತೋಲಿತ ಆಹಾರವನ್ನು ಸೇವಿಸುವುದರಿಂದ ಒಟ್ಟಾರೆ ಕೂದಲಿನ ಆರೋಗ್ಯಕ್ಕೆ ಕೊಡುಗೆ ನೀಡುವ ಆರೋಗ್ಯಕರ ನೆತ್ತಿಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಮೊಟ್ಟೆ, ಮೀನು, ಬೀಜಗಳು ಮತ್ತು ಬೀನ್ಸ್ನಂತಹ ಪ್ರೋಟೀನ್ ಭರಿತ ಆಹಾರಗಳು ಯಾವುದೇ ಸಮತೋಲಿತ ಆಹಾರಕ್ಕೆ ಉತ್ತಮ ಸೇರ್ಪಡೆಯಾಗಿದೆ, ಏಕೆಂದರೆ ಅವು ಕೂದಲು ಕಿರುಚೀಲಗಳಲ್ಲಿ ಕೆರಾಟಿನ್ ರಚನೆಗೆ ಕೊಡುಗೆ ನೀಡುವ ಅಗತ್ಯವಾದ ಅಮೈನೋ ಆಮ್ಲಗಳನ್ನು ಒದಗಿಸುತ್ತವೆ. ಹೆಚ್ಚುವರಿಯಾಗಿ, ಕಡು ಹಸಿರು ತರಕಾರಿಗಳು ಅಥವಾ ಕೆಂಪು ಮಾಂಸದಂತಹ ಆಹಾರಗಳಲ್ಲಿ ಕಬ್ಬಿಣವನ್ನು ಕಾಣಬಹುದು, ಆದರೆ ಸತುವು ನೇರ ಮಾಂಸ ಮತ್ತು ಧಾನ್ಯಗಳಿಂದ ಲಭ್ಯವಿದೆ. ಒಮೆಗಾ 3 ಕೊಬ್ಬಿನಾಮ್ಲಗಳು ಮೀನುಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತವೆ, ಆದರೆ ವಾಲ್ನಟ್ಸ್, ಫ್ಲ್ಯಾಕ್ಸ್ ಸೀಡ್ ಎಣ್ಣೆ ಅಥವಾ ಚಿಯಾ ಬೀಜಗಳು ಸೇರಿದಂತೆ ಸಸ್ಯಾಹಾರಿ ಮೂಲಗಳು ಇವೆ. ಕೂದಲಿನ ಆರೋಗ್ಯ ಸೇರಿದಂತೆ ಒಟ್ಟಾರೆ ಆರೋಗ್ಯಕ್ಕೆ ಜೀವಸತ್ವಗಳು ಮತ್ತು ಖನಿಜಗಳು ಅವಶ್ಯಕ. ತಮ್ಮ ಮೇನಿಂದ ಹೆಚ್ಚಿನದನ್ನು ಪಡೆಯಲು ಬಯಸುವವರಿಗೆ ವಿಟಮಿನ್ಗಳು ಮತ್ತು ಖನಿಜಗಳು ಅವರಿಗೆ ಬೇಕಾದಷ್ಟಿರಬಹುದು. ಆರೋಗ್ಯಕರ ಕೂದಲು ಬೆಳವಣಿಗೆಯನ್ನು ಕಾಪಾಡಿಕೊಳ್ಳಲು ವಿಟಮಿನ್ ಎ ಮುಖ್ಯವಾಗಿದೆ, ಆದರೆ ವಿಟಮಿನ್ ಸಿ ನೆತ್ತಿಯ ಕಿರುಚೀಲಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಬೀಟಾ ಕಾಂಪ್ಲೆಕ್ಸ್ ವಿಟಮಿನ್ಗಳು ಜೀವಕೋಶಗಳಿಗೆ ಶಕ್ತಿಯನ್ನು ಒದಗಿಸಲು ಸಹಾಯ ಮಾಡುತ್ತದೆ. ಇದು ನೆತ್ತಿಯಲ್ಲಿ ರಕ್ತ ಪರಿಚಲನೆ ಸುಧಾರಿಸುತ್ತದೆ ಮತ್ತು ಆರೋಗ್ಯಕರ ಕೂದಲು ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಹೆಚ್ಚುವರಿಯಾಗಿ, ಸತು ಮತ್ತು ಕಬ್ಬಿಣದಂತಹ ಖನಿಜಗಳು ಸರಿಯಾದ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಖಾತ್ರಿಪಡಿಸುವ ಮೂಲಕ ಕೂದಲಿನ ಆರೋಗ್ಯಕರ ಎಳೆಗಳನ್ನು ಉತ್ತೇಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಮತ್ತು ಶುಷ್ಕತೆ ಅಥವಾ ಒಡೆಯುವಿಕೆಯನ್ನು ತಡೆಯಲು ಸಹಾಯ ಮಾಡುತ್ತದೆ. ನಿಮ್ಮ ಆಹಾರದಲ್ಲಿ ಈ ಪ್ರಮುಖ ಜೀವಸತ್ವಗಳು ಮತ್ತು ಖನಿಜಗಳನ್ನು ಸೇರಿಸುವುದು ನಿಮ್ಮ ಕೂದಲನ್ನು ಉತ್ತಮವಾಗಿ ಕಾಣುವಂತೆ ಮಾಡುವಾಗ ದೊಡ್ಡ ವ್ಯತ್ಯಾಸವನ್ನು ಮಾಡಬಹುದು. ಆರೋಗ್ಯಕರ ಕೂದಲಿಗಾಗಿ ಸರಿಯಾದ ಆಹಾರವನ್ನು ತಿನ್ನುವುದು ಆರೋಗ್ಯಕರ ಕೂದಲು ಬೆಳವಣಿಗೆ ಮತ್ತು ಬಲವಾದ ಲಾಕ್ಗಳನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಆರೋಗ್ಯಕರ ಕೂದಲಿಗೆ ಸೇವಿಸಬೇಕಾದ ಕೆಲವು ಪ್ರಮುಖ ಆಹಾರಗಳು ಇಲ್ಲಿವೆ. ಸಾಲ್ಮನ್, ಮ್ಯಾಕೆರೆಲ್, ಟ್ಯೂನಾ ಮತ್ತು ಹೆರಿಂಗ್ನಂತಹ ಮೀನುಗಳು ಅಗತ್ಯವಾದ ಕೊಬ್ಬಿನಾಮ್ಲಗಳನ್ನು ಹೊಂದಿರುತ್ತವೆ. ಇದು ನಿಮ್ಮ ನೆತ್ತಿಯನ್ನು ತೇವವಾಗಿರಿಸಲು ಮತ್ತು ಹೊಳೆಯುವ, ಆರೋಗ್ಯಕರವಾಗಿ ಕಾಣುವ ಕೂದಲನ್ನು ಉತ್ತೇಜಿಸಲು ಉತ್ತಮವಾಗಿದೆ. ಮೊಟ್ಟೆಗಳು ಪ್ರೋಟೀನ್ ಮತ್ತು ಬಯೋಟಿನ್ನಿಂದ ತುಂಬಿರುತ್ತವೆ. ಇವೆರಡು ದುರ್ಬಲ ಅಥವಾ ಸುಲಭವಾಗಿ ಎಳೆಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಬಾದಾಮಿ ಮತ್ತು ವಾಲ್ನಟ್ಗಳಂತಹ ಬೀಜಗಳು ಸತುವನ್ನು ಹೊಂದಿರುತ್ತವೆ. ಇದು ತಲೆಹೊಟ್ಟು ತಡೆಗಟ್ಟುವ ಜೊತೆಗೆ ಆರೋಗ್ಯಕರ ನೆತ್ತಿಯ ವಾತಾವರಣವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ, ಪಾಲಕ್ ಮತ್ತು ಕೇಲ್ನಂತಹ ಕಡು ಹಸಿರು ಎಲೆಗಳ ತರಕಾರಿಗಳು ವಿಟಮಿನ್ ಎ ಮತ್ತು ಸಿಯಿಂದ ತುಂಬಿರುತ್ತವೆ. ಇದು ನೆತ್ತಿಯಲ್ಲಿ ರಕ್ತ ಪರಿಚಲನೆಯನ್ನು ಉತ್ತೇಜಿಸುತ್ತದೆ ಮತ್ತು ಹೊಸ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ನಿಮ್ಮ ಕೂದಲನ್ನು ಹೈಡ್ರೀಕರಿಸುವುದು ಅದರ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ಒಡೆಯುವಿಕೆಯನ್ನು ತಡೆಯಲು ಅತ್ಯಗತ್ಯ. ಸರಿಯಾಗಿ ಹೈಡ್ರೀಕರಿಸಿದ ಕೂದಲು ಹೊಳಪು, ಆರೋಗ್ಯಕರ ಮತ್ತು ರೋಮಾಂಚಕವಾಗಿ ಕಾಣುತ್ತದೆ. ಇದು ಕೋಶಕಗಳ ಬಲವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಕೂದಲಿನ ಸಂಪೂರ್ಣ ತಲೆಯನ್ನು ಉತ್ತೇಜಿಸುತ್ತದೆ. ನಿಮ್ಮ ಕೂದಲನ್ನು ಹೈಡ್ರೀಕರಿಸುವ ಪ್ರಮುಖ ಅಂಶವೆಂದರೆ ದಿನವಿಡೀ ಸಾಕಷ್ಟು ನೀರು ಕುಡಿಯುವುದು. ಸಾಕಷ್ಟು ನೀರು ಕುಡಿಯುವುದು ನಿಮ್ಮ ನೆತ್ತಿಯನ್ನು ತೇವವಾಗಿರಿಸಲು ಸಹಾಯ ಮಾಡುತ್ತದೆ. ತೈಲಗಳು ಶಾಫ್ಟ್ಗಳ ಕೆಳಗೆ ಚಲಿಸಲು ಮತ್ತು ಪ್ರತಿ ಎಳೆಯನ್ನು ಪೋಷಿಸಲು ಸುಲಭವಾಗುತ್ತದೆ. ಇದು ಶುಷ್ಕತೆಯನ್ನು ತಡೆಯುತ್ತದೆ ಮತ್ತು ವಿಪರೀತ ಹವಾಮಾನ ಪರಿಸ್ಥಿತಿಗಳು ಅಥವಾ ಕಠಿಣ ಸ್ಟೈಲಿಂಗ್ ಉತ್ಪನ್ನಗಳಿಂದ ಉಂಟಾಗುವ ಹಾನಿಯ ವಿರುದ್ಧ ತಡೆಗೋಡೆಯನ್ನು ಒದಗಿಸುತ್ತದೆ. ಹೆಚ್ಚುವರಿಯಾಗಿ, ತೇವಾಂಶವನ್ನು ಸೇರಿಸಲು ವಿನ್ಯಾಸಗೊಳಿಸಲಾದ ಶ್ಯಾಂಪೂಗಳು ಮತ್ತು ಕಂಡೀಷನರ್ಗಳನ್ನು ಬಳಸುವುದರಿಂದ ನಿಮ್ಮ ಕೂದಲನ್ನು ಮೃದುವಾಗಿ, ರೇಷ್ಮೆಯಂತೆ ಮತ್ತು ನಿರ್ವಹಿಸಬಹುದಾಗಿದೆ. ನಮ್ಮಲ್ಲಿ ಹೆಚ್ಚಿನವರು ಉತ್ತಮ ಕೂದಲ ರಕ್ಷಣೆಯ ದಿನಚರಿಯನ್ನು ಹೊಂದುವ ಪ್ರಾಮುಖ್ಯತೆಯನ್ನು ಕೇಳಿದ್ದೇವೆ. ಆದರೆ ಇದರ ಅರ್ಥವೇನು? ಕೂದಲ ರಕ್ಷಣೆಯ ದಿನಚರಿಯು ನಿಮ್ಮ ಕೂದಲನ್ನು ಆರೋಗ್ಯಕರವಾಗಿ, ಹೊಳೆಯುವಂತೆ ಮತ್ತು ಬಲವಾಗಿ ಕಾಣಲು ನೀವು ತೆಗೆದುಕೊಳ್ಳಬಹುದಾದ ಕ್ರಮಗಳ ಸರಣಿಯಾಗಿದೆ. ನಿಮ್ಮ ನಿರ್ದಿಷ್ಟ ರೀತಿಯ ಕೂದಲಿಗೆ ಯಾವ ಉತ್ಪನ್ನಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಕಂಡುಹಿಡಿಯುವುದು ಟ್ರಿಕ್ ಆಗಿದೆ. ಉತ್ತಮ ಕೂದಲ ರಕ್ಷಣೆಯ ದಿನಚರಿಯನ್ನು ರಚಿಸುವ ಮೂಲಭೂತ ಅಂಶಗಳು ಶಾಂಪೂ ಮತ್ತು ಕಂಡೀಷನರ್ ಅನ್ನು ನಿಯಮಿತವಾಗಿ ಬಳಸುವುದನ್ನು ಒಳಗೊಂಡಿರುತ್ತದೆ. ಆದರೆ ನಿಮ್ಮ ಎಳೆಗಳು ತುದಿಯ ಆಕಾರದಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಲು ನೀವು ತೆಗೆದುಕೊಳ್ಳಬಹುದಾದ ಇತರ ಹಂತಗಳಿವೆ. ಡೀಪ್ ಕಂಡೀಷನಿಂಗ್ ಚಿಕಿತ್ಸೆಗಳು ಹಾನಿಗೊಳಗಾದ ಹೊರಪೊರೆಗಳನ್ನು ಸರಿಪಡಿಸಲು ಸಹಾಯ ಮಾಡುತ್ತದೆ, ಆದರೆ ಸಾಪ್ತಾಹಿಕ ಪ್ರೋಟೀನ್ ಚಿಕಿತ್ಸೆಗಳು ದುರ್ಬಲ ಎಳೆಗಳನ್ನು ಪುನರ್ನಿರ್ಮಿಸುತ್ತದೆ. ಹೆಚ್ಚುವರಿಯಾಗಿ, ಪ್ರತಿ 6-8 ವಾರಗಳಿಗೊಮ್ಮೆ ನಿಯಮಿತವಾದ ಟ್ರಿಮ್ಗಳು ವಿಭಜಿತ ತುದಿಗಳನ್ನು ಕೊಲ್ಲಿಯಲ್ಲಿ ಇರಿಸಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಕೇಶವಿನ್ಯಾಸವನ್ನು ತಾಜಾವಾಗಿ ಕಾಣುವಂತೆ ಮಾಡುತ್ತದೆ.
ಹೀಟ್ ಪ್ರೊಟೆಂಟ್ ಉತ್ಪನ್ನಗಳು ಬ್ಲೋ ಡ್ರೈಯಿಂಗ್ ಅಥವಾ ಹೀಟ್ ಸ್ಟೈಲಿಂಗ್ನಲ್ಲಿ ಅತ್ಯಗತ್ಯ ಏಕೆಂದರೆ ಅವುಗಳು ದುರ್ಬಲವಾದ ಎಳೆಗಳನ್ನು ಹಾನಿಗೊಳಿಸುವಂತಹ ಹೆಚ್ಚಿನ ತಾಪಮಾನದ ವಿರುದ್ಧ ರಕ್ಷಣಾತ್ಮಕ ತಡೆಗೋಡೆಯನ್ನು ರೂಪಿಸುತ್ತವೆ. ಶಾಂಪೂ ಮತ್ತು ಕಂಡೀಷನರ್ ಆರೋಗ್ಯಕರ ಮತ್ತು ಸುಂದರವಾದ ಕೂದಲನ್ನು ನಿರ್ವಹಿಸಲು ಅಗತ್ಯವಾದ ಕೂದಲು ಉತ್ಪನ್ನಗಳಾಗಿವೆ. ಎರಡರಲ್ಲೂ ಕೊಳಕು, ಎಣ್ಣೆ ಮತ್ತು ಉತ್ಪನ್ನದ ನಿರ್ಮಾಣದಿಂದ ಕೂದಲು ತೊಡೆದುಹಾಕಲು ಕ್ಲೆನ್ಸಿಂಗ್ ಏಜೆಂಟ್ಗಳಿವೆ. ಶಾಂಪೂ ಮತ್ತು ಕಂಡೀಷನರ್ ನಿಮ್ಮ ನೆತ್ತಿ ಮತ್ತು ಎಳೆಗಳನ್ನು ಸ್ವಚ್ಛವಾಗಿಡಲು ಸಹಾಯ ಮಾಡುತ್ತದೆ. ಸರಿಯಾಗಿ ಅಥವಾ ಆಗಾಗ್ಗೆ ಬಳಸಿದರೆ ಅವು ನಿಮ್ಮ ಕೂದಲಿನ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮಗಳನ್ನು ಬೀರಬಹುದು. ಉದಾಹರಣೆಗೆ, ಕಠಿಣ ರಾಸಾಯನಿಕಗಳನ್ನು ಹೊಂದಿರುವ ಶ್ಯಾಂಪೂಗಳು ನಿಮ್ಮ ನೆತ್ತಿಯಿಂದ ನೈಸರ್ಗಿಕ ತೈಲಗಳನ್ನು ತೆಗೆದುಹಾಕಬಹುದು. ಇದು ಶುಷ್ಕತೆ ಮತ್ತು ಕಿರಿಕಿರಿಯನ್ನು ಉಂಟುಮಾಡುತ್ತದೆ. ಅಂತೆಯೇ, ಸಿಲಿಕೋನ್ನಂತಹ ಭಾರವಾದ ಪದಾರ್ಥಗಳನ್ನು ಹೊಂದಿರುವ ಕಂಡೀಷನರ್ಗಳು ಉತ್ತಮವಾದ ಟೆಕ್ಸ್ಚರ್ಗಳನ್ನು ತೂಗಿಸಬಹುದು. ಇದರಿಂದಾಗಿ ಅವು ಲಿಂಪ್ ಅಥವಾ ಜಿಡ್ಡಿನಂತೆ ಕಾಣುತ್ತವೆ. ಈ ಸಂಭಾವ್ಯ ಸಮಸ್ಯೆಗಳನ್ನು ತಪ್ಪಿಸಲು ನಿಮ್ಮ ನಿರ್ದಿಷ್ಟ ಅಗತ್ಯಗಳಿಗೆ ನಿರ್ದಿಷ್ಟವಾಗಿ ಸೂಕ್ತವಾದ ಶಾಂಪೂ ಮತ್ತು ಕಂಡೀಷನರ್ ಅನ್ನು ಆಯ್ಕೆ ಮಾಡುವುದು ಮುಖ್ಯ. ಉದಾಹರಣೆಗೆ, ಎಣ್ಣೆಯುಕ್ತ ತಲೆಹೊಟ್ಟು ಹೊಂದಿರುವವರು ಹಗುರವಾದ ಸೂತ್ರಗಳನ್ನು ಹುಡುಕಬೇಕು, ಆದರೆ ಒರಟಾದ ವಿನ್ಯಾಸವನ್ನು ಹೊಂದಿರುವವರಿಗೆ ಅವರ ಸೂತ್ರದಲ್ಲಿ ತೆಂಗಿನ ಎಣ್ಣೆ ಅಥವಾ ಶಿಯಾ ಬೆಣ್ಣೆಯಂತಹ ಹೆಚ್ಚುವರಿ ಪೋಷಣೆಯ ಪದಾರ್ಥಗಳು ಬೇಕಾಗುತ್ತವೆ. ಹೇರ್ ಮಾಸ್ಕ್ ಮತ್ತು ಚಿಕಿತ್ಸೆಗಳು ನಿಮ್ಮ ಕೂದಲಿನ ಆರೈಕೆಯ ಅವಿಭಾಜ್ಯ ಅಂಗವಾಗಿದೆ. ನೀವು ಒಣ, ಎಣ್ಣೆಯುಕ್ತ ಅಥವಾ ಸಾಮಾನ್ಯ ಕೂದಲನ್ನು ಹೊಂದಿದ್ದರೂ, ನಿಯಮಿತವಾದ ಚಿಕಿತ್ಸೆಯು ನಿಮ್ಮ ಕೂದಲನ್ನು ಆರೋಗ್ಯಕರವಾಗಿ ಮತ್ತು ರೋಮಾಂಚಕವಾಗಿ ಕಾಣುವಂತೆ ಮಾಡುತ್ತದೆ. ಜೇನುತುಪ್ಪ ಮತ್ತು ಅವಕಾಡೊಗಳಂತಹ ನೈಸರ್ಗಿಕ ಪದಾರ್ಥಗಳ ಸಂಯೋಜನೆಯನ್ನು ಬಳಸುವುದರಿಂದ ನೆತ್ತಿ ಮತ್ತು ಎಳೆಗಳಿಗೆ ತೀವ್ರವಾದ ಪೋಷಣೆಯನ್ನು ಒದಗಿಸಬಹುದು. ನಿಮ್ಮ ಕೂದಲನ್ನು ಮೃದುವಾಗಿ ಮತ್ತು ನಿರ್ವಹಿಸುವಂತೆ ಮಾಡುತ್ತದೆ. ಈ ಪದಾರ್ಥಗಳಲ್ಲಿ ಕಂಡುಬರುವ ಕೊಬ್ಬಿನಾಮ್ಲಗಳು ಪ್ರತಿ ಎಳೆಗಳ ಹೊರಪೊರೆಗಳನ್ನು ಮುಚ್ಚಲು ಸಹಾಯ ಮಾಡುತ್ತದೆ. ಇದು ಹೆಚ್ಚು ವಿನ್ಯಾಸವನ್ನು ನೀಡುತ್ತದೆ. ಇದರ ಜೊತೆಗೆ, ಪ್ರೋಟೀನ್ ಸಮೃದ್ಧ ಚಿಕಿತ್ಸೆಗಳು ದುರ್ಬಲಗೊಂಡ ಎಳೆಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ, ಇದರಿಂದ ಅವು ಸುಲಭವಾಗಿ ಒಡೆಯುವುದಿಲ್ಲ. ಇದಲ್ಲದೆ, ಸಾರಭೂತ ತೈಲಗಳನ್ನು ಹೊಂದಿರುವ ಆಳವಾದ ಕಂಡೀಷನಿಂಗ್ ಮುಖವಾಡಗಳು ಆರೋಗ್ಯಕರ ನೆತ್ತಿಯ ಸ್ಥಿತಿಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಮತ್ತು ಒಟ್ಟಾರೆಯಾಗಿ ಆರೋಗ್ಯಕರವಾಗಿ ಕಾಣುವ ಲಾಕ್ಗಳಿಗಾಗಿ ಕೋಶಕಗಳನ್ನು ತೇವಗೊಳಿಸುತ್ತದೆ. ಎಣ್ಣೆ ಹಚ್ಚುವ ಮತ್ತು ನೆತ್ತಿಯ ಮಸಾಜ್ ಕೂದಲಿನ ಆರೋಗ್ಯವನ್ನು ಉತ್ತೇಜಿಸುವ ಪರಿಣಾಮಕಾರಿ ವಿಧಾನವಾಗಿ ವೇಗವಾಗಿ ಜನಪ್ರಿಯತೆಯನ್ನು ಗಳಿಸುತ್ತಿದೆ. ಅನೇಕ ಜನರು ತಮ್ಮ ನೆತ್ತಿಯನ್ನು ಪೋಷಿಸಲು ಮತ್ತು ಒಣ ಅಥವಾ ಕಿರಿಕಿರಿಯುಂಟು ಮಾಡುವ ನೆತ್ತಿಯೊಂದಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಈ ಸರಳ ತಂತ್ರಕ್ಕೆ ತಿರುಗುತ್ತಿದ್ದಾರೆ. ಪ್ರಕ್ರಿಯೆಯಲ್ಲಿ ಬಳಸಲಾಗುವ ತೈಲಗಳು ನಿಮ್ಮ ಕೂದಲನ್ನು ಮೃದುವಾಗಿ, ಹೊಳೆಯುವಂತೆ ಮತ್ತು ಆರೋಗ್ಯಕರವಾಗಿಡಲು ಸಹಾಯ ಮಾಡುತ್ತದೆ ಮತ್ತು ರಕ್ತಪರಿಚಲನೆಯನ್ನು ಸುಧಾರಿಸುವುದು, ಬೆಳವಣಿಗೆಯನ್ನು ಉತ್ತೇಜಿಸುವುದು ಮತ್ತು ಒತ್ತಡವನ್ನು ನಿವಾರಿಸುವಂತಹ ಇತರ ಪ್ರಯೋಜನಗಳನ್ನು ನೀಡುತ್ತದೆ. ನೆತ್ತಿಗೆ ಎಣ್ಣೆ ಹಚ್ಚುವ ಮತ್ತು ಮಸಾಜ್ ಮಾಡುವ ಪ್ರಕ್ರಿಯೆಯು ಸರಳವಾಗಿದೆ. ನಿಮ್ಮ ನೆತ್ತಿಯ ಮೇಲೆ ಹಲವಾರು ನಿಮಿಷಗಳ ಕಾಲ ಮಸಾಜ್ ಮಾಡುವ ಮೊದಲು ನಿಮ್ಮ ಆಯ್ಕೆಯ ಎಣ್ಣೆಯನ್ನು ಆರಾಮದಾಯಕ ತಾಪಮಾನಕ್ಕೆ ಬೆಚ್ಚಗಾಗಿಸಿ. ನಿಮ್ಮ ಬೇರುಗಳಿಗೆ ಎಣ್ಣೆಯನ್ನು ಮಸಾಜ್ ಮಾಡುವುದು ಪ್ರದೇಶದಲ್ಲಿ ರಕ್ತಪರಿಚಲನೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಇದು ಅದರ ಎಲ್ಲಾ ಪ್ರಯೋಜನಕಾರಿ ಪದಾರ್ಥಗಳು ಚರ್ಮಕ್ಕೆ ಆಳವಾಗಿ ತೂರಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಇದು ಆರೋಗ್ಯಕರ ಕಿರುಚೀಲಗಳನ್ನು ಉತ್ತೇಜಿಸುವ ಮೂಲಕ ಒಟ್ಟಾರೆ ಕೂದಲಿನ ಆರೋಗ್ಯವನ್ನು ಸುಧಾರಿಸುತ್ತದೆ, ಆದರೆ ದೇಹದ ಮೇಲೆ ಶಾಂತಗೊಳಿಸುವ ಪರಿಣಾಮದಿಂದಾಗಿ ಅನೇಕ ವಿಶ್ರಾಂತಿ ಪ್ರಯೋಜನಗಳನ್ನು ನೀಡುತ್ತದೆ. ಸುಂದರವಾದ, ಆರೋಗ್ಯಕರ ಕೂದಲನ್ನು ಹೊಂದಲು ಎಲ್ಲರೂ ಶ್ರಮಿಸುತ್ತಾರೆ. ಸುವಾಸನೆಯ ಬೀಗಗಳನ್ನು ಸಾಧಿಸಲು ಸರಳ ಮತ್ತು ಪ್ರಮುಖ ಹಂತಗಳಲ್ಲಿ ಒಂದು ಸರಿಯಾದ ಬಾಚಣಿಗೆ ತಂತ್ರವಾಗಿದೆ. ಆದರೆ ಹಲವಾರು ವಿಧದ ಬಾಚಣಿಗೆಗಳು ಲಭ್ಯವಿರುವುದರಿಂದ ನಿಮ್ಮ ಅಗತ್ಯಗಳಿಗೆ ಯಾವುದು ಸೂಕ್ತವಾಗಿರುತ್ತದೆ ಎಂದು ನೀವು ಆಶ್ಚರ್ಯ ಪಡಬಹುದು. ಒದ್ದೆಯಾದ ಕೂದಲಿನ ಮೇಲೆ ಅಗಲವಾದ ಹಲ್ಲಿನ ಬಾಚಣಿಗೆಯನ್ನು ಬಳಸುವುದರ ಮೂಲಕ ಪ್ರಾರಂಭಿಸಿ, ಏಕೆಂದರೆ ಅದು ಒಡೆಯುವಿಕೆಗೆ ಕಾರಣವಾಗದಂತೆ ಅಥವಾ ಕೂದಲಿನ ಎಳೆಗಳನ್ನು ಕಿತ್ತುಹಾಕಲು ಸಹಾಯ ಮಾಡುತ್ತದೆ. ನಿಮ್ಮ ಕೂದಲನ್ನು ಕಂಡೀಷನರ್ ಅಥವಾ ಸ್ಟೈಲಿಂಗ್ ಕ್ರೀಮ್ನಿಂದ ವಿನ್ಯಾಸಗೊಳಿಸಿದ್ದರೆ ಈ ರೀತಿಯ ಬಾಚಣಿಗೆ ಚೆನ್ನಾಗಿ ಕೆಲಸ ಮಾಡುತ್ತದೆ, ಏಕೆಂದರೆ ಅದು ಉತ್ಪನ್ನದ ಹಿಡಿತವನ್ನು ಅಡ್ಡಿಪಡಿಸುವುದಿಲ್ಲ. ದೈನಂದಿನ ನಿರ್ವಹಣೆಗಾಗಿ ಪ್ಯಾಡಲ್ ಬ್ರಷ್ ಸೂಕ್ತವಾಗಿರುತ್ತದೆ, ಏಕೆಂದರೆ ಇದು ಕೂದಲಿನ ಎಲ್ಲಾ ಉದ್ದಗಳು ಮತ್ತು ಟೆಕ್ಸ್ಚರ್ಗಳ ಮೂಲಕ ಸುಲಭವಾಗಿ ಚಲಿಸುತ್ತದೆ ಮತ್ತು ನೆತ್ತಿಯಿಂದ ತುದಿಗಳಿಗೆ ಎಣ್ಣೆಯನ್ನು ಸಮವಾಗಿ ವಿತರಿಸುತ್ತದೆ. ನಿಮ್ಮ ಟ್ರೆಸ್ಗಳನ್ನು ಮೃದುವಾಗಿ ಮತ್ತು ಹೊಳೆಯುವಂತೆ ಮಾಡುತ್ತದೆ. ಹೀಟ್ ಸ್ಟೈಲಿಂಗ್ ನಿಮ್ಮ ನೋಟವನ್ನು ಬದಲಾಯಿಸಲು ತ್ವರಿತ ಮತ್ತು ಅತ್ಯಂತ ಪರಿಣಾಮಕಾರಿ ಮಾರ್ಗಗಳಲ್ಲಿ ಒಂದಾಗಿದೆ. ಆದರೆ ತಪ್ಪಾಗಿ ಮಾಡಿದರೆ ಅದು ಗಂಭೀರ ಹಾನಿಗೆ ಕಾರಣವಾಗಬಹುದು. ಸರಿಯಾಗಿ ಮಾಡಿದಾಗ ಹೀಟ್ ಸ್ಟೈಲಿಂಗ್ ನಿಮಗೆ ಪರಿಪೂರ್ಣವಾದ ಬ್ಲೋಟ್ ಅನ್ನು ನೀಡುತ್ತದೆ, ಅದು ದಿನಗಳವರೆಗೆ ಇರುತ್ತದೆ. ದುರದೃಷ್ಟವಶಾತ್ ಅಸಮರ್ಪಕವಾಗಿ ಮಾಡಿದಾಗ
ಇದು ಒಡೆಯಲು ಮತ್ತು ವಿಭಜಿತ ತುದಿಗಳನ್ನು ಉಂಟುಮಾಡಬಹುದು ಮತ್ತು ದುರಸ್ತಿ ಮಾಡಲು ತಿಂಗಳುಗಳನ್ನು ತೆಗೆದುಕೊಳ್ಳುತ್ತದೆ. ಶಾಖೋ ಸ್ಟೈಲಿಂಗ್ ಉಪಕರಣಗಳಿಂದ ಸಂಭಾವ್ಯ ಕೂದಲು ಹಾನಿಯನ್ನು ತಪ್ಪಿಸಲು ಸ್ವಚ್ಛ ಮತ್ತು ನಿಯಮಾಧೀನ ಕೂದಲಿನೊಂದಿಗೆ ಪ್ರಾರಂಭಿಸಿ. ಸಾಧ್ಯವಾದರೆ ನಿಮ್ಮ ಕರ್ಲಿಂಗ್ ಕಬ್ಬಿಣ ಅಥವಾ ಫ್ಲಾಟ್ ಐರನ್ನಲ್ಲಿ ಕಡಿಮೆ ಶಾಖದ ಸೆಟ್ಟಿಂಗ್ ಅನ್ನು ಬಳಸಿ ಮತ್ತು ಅದನ್ನು ಒಂದೇ ಸ್ಥಳದಲ್ಲಿ ಹೆಚ್ಚು ಕಾಲ ಹಿಡಿದಿಟ್ಟುಕೊಳ್ಳದಂತೆ ಖಚಿತಪಡಿಸಿಕೊಳ್ಳಿ, ಏಕೆಂದರೆ ಇದು ನಿಮ್ಮ ಕೂದಲಿನ ಶಾಫ್ಟ್ಗಳ ಮೇಲೆ ಹೆಚ್ಚುವರಿ ಒತ್ತಡವನ್ನು ನೀಡುತ್ತದೆ. ಹೆಚ್ಚುವರಿಯಾಗಿ, ನೀವು ಸ್ಟೈಲಿಂಗ್ ಅನ್ನು ಪ್ರಾರಂಭಿಸುವ ಮೊದಲು ಥರ್ಮಲ್ ಪ್ರೊಟೆಕ್ಷನ್ ಸ್ಪ್ರೇ ಅಥವಾ ಲೀವ್ ಇನ್ ಕಂಡೀಷನರ್ ಅನ್ನು ಬಳಸುವುದನ್ನು ಪರಿಗಣಿಸಿ. ಈ ಉತ್ಪನ್ನಗಳನ್ನು ವಿಶೇಷವಾಗಿ ಹೆಚ್ಚಿನ ತಾಪಮಾನದಿಂದ ಉಂಟಾಗುವ ಹಾನಿಯಿಂದ ಕೂದಲನ್ನು ರಕ್ಷಿಸಲು ವಿನ್ಯಾಸಗೊಳಿಸಲಾಗಿದೆ. ರಾಸಾಯನಿಕ ಚಿಕಿತ್ಸೆಗಳು ಸಾಮಾನ್ಯವಾಗಿ ಪರಿಪೂರ್ಣ ಕೂದಲನ್ನು ಸಾಧಿಸಲು ಉತ್ತಮ ಮಾರ್ಗವಾಗಿದೆ, ಆದರೆ ಅವುಗಳು ಅನಿರೀಕ್ಷಿತ ಪರಿಣಾಮದೊಂದಿಗೆ ಬರಬಹುದು. ಹಾನಿ, ನೇರಗೊಳಿಸುವಿಕೆ, ಪರ್ಮಿಂಗ್ ಮತ್ತು ಬಣ್ಣಗಳಂತಹ ರಾಸಾಯನಿಕ ಚಿಕಿತ್ಸೆಗಳು ಸಾಮಾನ್ಯವಾಗಿ ಜನರು ಬಯಸಿದ ನೋಟವನ್ನು ನೀಡಲು ಬಳಸಲಾಗುತ್ತದೆ. ಆದಾಗ್ಯೂ ಈ ಚಿಕಿತ್ಸೆಯನ್ನು ಲಘುವಾಗಿ ತೆಗೆದುಕೊಳ್ಳಬಾರದು. ನಿಮ್ಮ ಕೂದಲನ್ನು ಆರೋಗ್ಯಕರವಾಗಿ ಮತ್ತು ಬಲವಾಗಿ ಕಾಣುವಂತೆ ಮಾಡಲು ನಿಮ್ಮ ಕೂದಲಿನ ಮೇಲೆ ರಾಸಾಯನಿಕ ಚಿಕಿತ್ಸೆಯನ್ನು ಬಳಸುವುದರ ಸಂಭಾವ್ಯ ನ್ಯೂನತೆಗಳನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ನಿಮ್ಮ ಕೂದಲಿಗೆ ರಾಸಾಯನಿಕ ಚಿಕಿತ್ಸೆಯನ್ನು ಅನ್ವಯಿಸುವಾಗ ಹಾನಿಯಾಗದಂತೆ ತಡೆಯಲು ನೀವು ಸೂಕ್ತ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಅತ್ಯಗತ್ಯ. ನೇರಗೊಳಿಸುವಾಗ ಅಥವಾ ಕರ್ಲಿಂಗ್ ಮಾಡುವಾಗ ತುಂಬಾ ಹೆಚ್ಚಿನ ತಾಪಮಾನವನ್ನು ಬಳಸುವುದು ಒಡೆಯುವಿಕೆ ಮತ್ತು ವಿಭಜಿತ ತುದಿಗಳನ್ನು ಉಂಟುಮಾಡಬಹುದು. ಅದೇ ರೀತಿ ಅತಿಯಾಗಿ ಬಿಳುಪುಗೊಳಿಸುವಿಕೆ ಅಥವಾ ಬಣ್ಣ ಬಳಿಯುವಿಕೆಯೊಂದಿಗೆ ಇದು ದುರ್ಬಲಗೊಂಡ ಎಳೆಗಳಿಗೆ ಕಾರಣವಾಗಬಹುದು. ಅವುಗಳು ಒಡೆಯುವಿಕೆಗೆ ಹೆಚ್ಚು ಒಳಗಾಗುತ್ತವೆ. ವಿಪರೀತ ಸಂದರ್ಭಗಳಲ್ಲಿ ಕೆಲವು ರೀತಿಯ ರಾಸಾಯನಿಕಗಳ ಅತಿಯಾದ ಬಳಕೆಯು ಬೋಳುಗೆ ಕಾರಣವಾಗಬಹುದು. ಕೂದಲಿನ ಆರೋಗ್ಯವು ಒಟ್ಟಾರೆ ಯೋಗಕ್ಷೇಮ ಮತ್ತು ದೈಹಿಕ ಆರೋಗ್ಯದ ಸಾಮಾನ್ಯವಾಗಿ ಕಡೆಗಣಿಸಲ್ಪಡುವ ಅಂಶವಾಗಿದೆ. ಕೂದಲಿನ ಹೊಳಪು, ಪರಿಮಾಣ, ಶಕ್ತಿ ಮತ್ತು ಬೆಳವಣಿಗೆಯ ಮೇಲೆ ಪರಿಸರವು ಗಮನಾರ್ಹ ಪರಿಣಾಮ ಬೀರಬಹುದು. ಮಾಲಿನ್ಯ, ಸೂರ್ಯನ ನೇರಳಾತೀತ ಕಿರಣಗಳು, ಗಾಳಿ ಮತ್ತು ಮಳೆಯಂತಹ ಹವಾಮಾನ ವೈಪರೀತ್ಯಗಳು, ಈ ಎಲ್ಲ ಪರಿಸರ ಅಂಶಗಳು ನಮ್ಮ ಕೂದಲನ್ನು ಹಲವು ವಿಧಗಳಲ್ಲಿ ಹಾನಿಗೊಳಿಸುತ್ತವೆ. ಕೂದಲಿನ ಆರೋಗ್ಯಕ್ಕೆ ಬಂದಾಗ, ಪರಿಸರದ ಅಂಶಗಳು ನಿಮ್ಮ ಬೀಗಗಳ ಮೇಲೆ ದಿನನಿತ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಫ್ಲಾಟ್ ಐರನ್ಗಳು ಮತ್ತು ಕರ್ಲಿಂಗ್ ವಾಂಡ್ಗಳಂತಹ ಹೀಟ್ ಸ್ಟೈಲಿಂಗ್ ಉಪಕರಣಗಳು ಆಗಾಗ್ಗೆ ಬಳಸಿದಾಗ ವಿಸ್ಮಯಕಾರಿಯಾಗಿ ಹಾನಿಗೊಳಗಾಗುತ್ತವೆ. ಹೊಗೆ ಅಥವಾ ಹೊಗೆಯಂತಹ ಮಾಲಿನ್ಯಕಾರಕಗಳು ಕಾಲಾನಂತರದಲ್ಲಿ ನಿಮ್ಮ ಕೂದಲು ಶುಷ್ಕತೆ, ಸುಕ್ಕುಗಟ್ಟುವಿಕೆ, ಒಡೆದ ತುದಿಗಳು ಮತ್ತು ಒಡೆಯುವಿಕೆಗೆ ಕಾರಣವಾಗಬಹುದು. ವಿಕಿರಣವು ನಮ್ಮ ಕೂದಲಿಗೆ ಗಮನಾರ್ಹ ಹಾನಿಯನ್ನುಂಟುಮಾಡುವ ಪ್ರಮುಖ ಪರಿಸರ ಅಂಶವಾಗಿದೆ. ಸೂರ್ಯನ ನೇರಳಾತೀತ ಕಿರಣಗಳು ಕೂದಲಿನ ಶಾಫ್ಟ್ನ ಹೊರ ಪದರವನ್ನು ಹಾನಿಗೊಳಿಸಬಹುದು. ಅದು ದುರ್ಬಲವಾಗಿರುತ್ತದೆ ಮತ್ತು ಒಡೆಯುವಿಕೆ ಮತ್ತು ವಿಭಜಿತ ತುದಿಗಳಿಗೆ ಗುರಿಯಾಗುತ್ತದೆ. ಇದು ನಿಮ್ಮ ಕೂದಲು ತೇವಾಂಶವನ್ನು ಉಳಿಸಿಕೊಳ್ಳಲು ಹೆಚ್ಚು ಕಷ್ಟಕರವಾಗಿಸುತ್ತದೆ. ಇದು ಶುಷ್ಕ, ಸುಲಭವಾಗಿ ಎಳೆಗಳನ್ನು ಉಂಟುಮಾಡುತ್ತದೆ. ಅದು ಭವಿಷ್ಯದಲ್ಲಿ ಸ್ನ್ಯಾಪ್ ಆಗುವ ಸಾಧ್ಯತೆಯಿದೆ. ಸೂರ್ಯನ ನೇರಳಾತೀತ ಕಿರಣಗಳು ನಿಮ್ಮ ಕೂದಲಿನಿಂದ ಮೆಲನಿನ್ ಅನ್ನು ತೆಗೆದುಹಾಕುತ್ತವೆ. ಇದು ನಮ್ಮ ನೈಸರ್ಗಿಕ ಬಣ್ಣವನ್ನು ನೀಡಲು ಕಾರಣವಾಗಿದೆ. ಕಾಲಾನಂತರದಲ್ಲಿ ಇದು ನಿಮ್ಮ ಬೀಗಗಳ ಕಳೆಗುಂದುವಿಕೆ ಅಥವಾ ಬಣ್ಣಕ್ಕೆ ಕಾರಣವಾಗಬಹುದು ಮತ್ತು ಅವುಗಳು ಸಾಮಾನ್ಯಕ್ಕಿಂತ ಮಂದವಾಗಿ ಕಾಣಿಸಬಹುದು. ಹೆಚ್ಚುವರಿಯಾಗಿ, ಕಿರಣಗಳಿಗೆ ದೀರ್ಘಕಾಲದವರೆಗೆ ಒಡ್ಡಿಕೊಳ್ಳುವುದರಿಂದ ನೆತ್ತಿಯ ಕೆರಳಿಕೆ ಅಥವಾ ಕೆಟ್ಟದಾಗಿ ನಿಮ್ಮ ಹಣೆಯ ಮತ್ತು ಕಂತರೇಖೆಯ ಸುತ್ತಲಿನ ಸೂಕ್ಷ್ಮ ಚರ್ಮದ ಪ್ರದೇಶಗಳಲ್ಲಿ ಬಿಸಿಲು ಉಂಟಾಗುತ್ತದೆ. ಕ್ಲೋರಿನ್ ಸಾಮಾನ್ಯವಾಗಿ ಈಜುಕೊಳಗಳು ಮತ್ತು ಬಿಸಿನೀರಿನ ತೊಟ್ಟಿಗಳಲ್ಲಿ ಕಂಡುಬರುವ ರಾಸಾಯನಿಕವಾಗಿದ್ದು, ಅದು ನೀರನ್ನು ಸ್ವಚ್ಛವಾಗಿ ಮತ್ತು ಬ್ಯಾಕ್ಟೀರಿಯಾದಿಂದ ಮುಕ್ತವಾಗಿಡಲು ಸಹಾಯ ಮಾಡುತ್ತದೆ. ದುರದೃಷ್ಟವಶಾತ್ ಇದು ನಮ್ಮ ಕೂದಲಿನ ಮೇಲೆ ಹಾನಿಕಾರಕ ಪರಿಣಾಮಗಳನ್ನು ಉಂಟುಮಾಡಬಹುದು. ಕ್ಲೋರಿನ್ ಕೂದಲಿನಿಂದ ನೈಸರ್ಗಿಕ ತೈಲಗಳನ್ನು ತೆಗೆದುಹಾಕುತ್ತದೆ. ಇದು ಶುಷ್ಕ ಮತ್ತು ಸುಲಭವಾಗಿ ಬಿಡುತ್ತದೆ. ಇದು ಒಡೆಯುವಿಕೆ, ತುದಿಗಳನ್ನು ಸೀಳುವುದು, ಬಣ್ಣ ಬದಲಾಯಿಸುವುದು ಮತ್ತು ಕೂದಲು ಉದುರುವಿಕೆಗೆ ಕಾರಣವಾಗಬಹುದು. ನಿಮ್ಮ ಕೂದಲಿಗೆ ಅನಗತ್ಯ ಹಾನಿಯಾಗದಂತೆ ಕ್ಲೋರಿನೇಟೆಡ್ ನೀರಿನಲ್ಲಿ ಈಜುವಾಗ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಮುಖ್ಯ. ಈಜು ಟೋಪಿ ಧರಿಸುವುದು ಅಥವಾ ಕೊಳಕ್ಕೆ ಪ್ರವೇಶಿಸುವ ಮೊದಲು ನಿಮ್ಮ ಕೂದಲನ್ನು ಬಿಗಿಯಾಗಿ ಹೆಣೆಯುವುದು ಕ್ಲೋರಿನ್ಗೆ ಅತಿಯಾಗಿ ಒಡ್ಡಿಕೊಳ್ಳುವುದರಿಂದ ಎಳೆಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ, ಪೂಲ್ನಿಂದ ಹೊರಬಂದ ತಕ್ಷಣ ನಿಮ್ಮ ಕೂದಲನ್ನು ಶಾಂಪೂ ಬಳಸಿ ತೊಳೆಯುವುದು ಅತ್ಯಗತ್ಯ, ಏಕೆಂದರೆ ಇದು ಕಾಲಾನಂತರದಲ್ಲಿ ನಿಮ್ಮ ಲಾಕ್ಗಳನ್ನು ಹಾನಿಗೊಳಿಸುವುದನ್ನು ಮುಂದುವರಿಸುವ ಯಾವುದೇ ಕ್ಲೋರಿನ್ ಶೇಷವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಗಟ್ಟಿಯಾದ ನೀರು ಪ್ರಪಂಚದ ಅನೇಕ ಭಾಗಗಳಲ್ಲಿ ಸಾಮಾನ್ಯ ಸಮಸ್ಯೆಯಾಗಿದೆ ಮತ್ತು ಇದು ನಿಮ್ಮ ಕೂದಲಿಗೆ ಸಾಕಷ್ಟು ಹಾನಿಯನ್ನುಂಟು ಮಾಡುತ್ತದೆ.
ಗಟ್ಟಿಯಾದ ನೀರು ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂನಂತಹ ಖನಿಜಗಳ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರುತ್ತದೆ. ಇದು ನಿಮ್ಮ ಬೀಗಗಳ ಮೇಲೆ ಅಸಹ್ಯ ಸಂಗ್ರಹವನ್ನು ಬಿಡಬಹುದು. ಈ ಖನಿಜದ ಶೇಷವು ಕಾಲಾನಂತರದಲ್ಲಿ ಸಂಗ್ರಹವಾದಾಗ ಅದು ಕೂದಲನ್ನು ಚಪ್ಪಟೆಯಾಗಿ, ನಿರ್ಜೀವ ಮತ್ತು ಮಂದವಾಗಿ ಕಾಣುವಂತೆ ಮಾಡುತ್ತದೆ. ಅಷ್ಟೇ ಅಲ್ಲ, ಈ ಖನಿಜಗಳು ನೆತ್ತಿ ಮತ್ತು ಕೂದಲಿನ ಶಾಫ್ಟ್ಗಳಿಂದ ನೈಸರ್ಗಿಕ ತೈಲಗಳನ್ನು ತೆಗೆದುಹಾಕುತ್ತದೆ. ಇದು ಹೆಚ್ಚಿದ ಶುಷ್ಕತೆ ಮತ್ತು ಒಡೆಯುವಿಕೆಗೆ ಕಾರಣವಾಗುತ್ತದೆ. ಗಟ್ಟಿಯಾದ ನೀರಿನ ಹಾನಿಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಹಲವಾರು ಮಾರ್ಗಗಳಿವೆ ಎಂಬುದು ಒಳ್ಳೆಯ ಸುದ್ದಿ. ಸ್ಪಷ್ಟೀಕರಿಸುವ ಶ್ಯಾಂಪೂಗಳನ್ನು ನಿಯಮಿತವಾಗಿ ಬಳಸುವುದರಿಂದ ನಿಮ್ಮ ಎಳೆಗಳ ಮೇಲೆ ಯಾವುದೇ ಖನಿಜ ಸಂಗ್ರಹವಾಗುವುದನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಮತ್ತು ಕಂಡೀಷನರ್ಗಳನ್ನು ಅವುಗಳ ಮೇಲೆ ಬಂಧಿಸುತ್ತದೆ, ಆದ್ದರಿಂದ ಅವು ಕೂದಲಿನ ಹೊರಪೊರೆ ಮೇಲ್ಮೈಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ಕೂದಲು ಉದುರುವಿಕೆಯು ಪುರುಷರು ಮತ್ತು ಮಹಿಳೆಯರ ಮೇಲೆ ಪರಿಣಾಮ ಬೀರುವ ಒಂದು ಸಂಕಟದ ಅನುಭವವಾಗಿದೆ. ಯುನೈಟೆಡ್ ಸ್ಟೇಟ್ಸ್ ಒಂದರಲ್ಲೇ 50 ಮಿಲಿಯನ್ ಜನರು ಕೂದಲು ಉದುರುವಿಕೆಯಿಂದ ಬಳಲುತ್ತಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಅದೃಷ್ಟವಶಾತ್ ಜೀವನ ಶೈಲಿಯ ಬದಲಾವಣೆಗಳು, ಆಹಾರದ ಹೊಂದಾಣಿಕೆಗಳು ಮತ್ತು ಚಿಕಿತ್ಸೆಗಳೊಂದಿಗೆ ಕೂದಲು ಉದುರುವಿಕೆಯನ್ನು ತಡೆಯಲು ಹಲವು ಮಾರ್ಗಗಳಿವೆ. ಕೂದಲು ಉದುರುವುದನ್ನು ತಡೆಗಟ್ಟುವ ಮೊದಲ ಹಂತವೆಂದರೆ ನೀವು ಪ್ರತಿದಿನ ಸಾಕಷ್ಟು ಪೋಷಣೆಯನ್ನು ಪಡೆಯುತ್ತಿರುವಿರಿ ಎಂದು ಖಚಿತಪಡಿಸಿಕೊಳ್ಳುವುದು. ಆರೋಗ್ಯಕರ ಕೂದಲು ಬೆಳವಣಿಗೆಗೆ ವಿಟಮಿನ್ ಎ, ಬೀಟಾ ಕಾಂಪ್ಲೆಕ್ಸ್, ಸಿ, ಡಿ, ಇ ಮತ್ತು ಕೆ, ಹೆಚ್ಚುವರಿಯಾಗಿ ಮೊಟ್ಟೆಗಳು ಮತ್ತು ಪಾಲಕ ಮುಂತಾದ ಕಬ್ಬಿಣದ ಹೆಚ್ಚಿನ ಆಹಾರಗಳನ್ನು ಒಳಗೊಂಡಂತೆ ನಿಮ್ಮ ದೇಹದ ಕಬ್ಬಿಣದ ಮಟ್ಟವನ್ನು ಪುನಃಸ್ಥಾಪಿಸಲು ಸಹಾಯ ಮಾಡುತ್ತದೆ. ಇದು ನೆತ್ತಿಯನ್ನು ಪೋಷಿಸಲು ಸಹಾಯ ಮಾಡುತ್ತದೆ ಮತ್ತು ಕೂದಲಿನ ಎಳೆಗಳನ್ನು ತೆಳುವಾಗುವುದನ್ನು ತಡೆಯುತ್ತದೆ. ನಿಯಮಿತವಾದ ವ್ಯಾಯಾಮವು ರಕ್ತ ಪರಿಚಲನೆ ಸುಧಾರಿಸಲು ಸಹಾಯ ಮಾಡುತ್ತದೆ. ಇದು ಕೂದಲಿನ ಬೆಳವಣಿಗೆಯ ಉತ್ತಮ ಗುಣಮಟ್ಟದಲ್ಲಿ ನೆತ್ತಿ ಸೇರಿದಂತೆ ದೇಹದಾದ್ಯಂತ ಪೋಷಕಾಂಶಗಳ ವಿತರಣೆಯನ್ನು ಸುಧಾರಿಸುತ್ತದೆ. ಕೂದಲು ಉದುರುವಿಕೆಯಿಂದ ಬಳಲುತ್ತಿರುವವರಿಗೆ ಕೂದಲು ಕಸಿ ಮತ್ತು ಪುನಃಸ್ಥಾಪನೆ ಒಂದು ಜನಪ್ರಿಯ ವಿಧಾನವಾಗಿದೆ. ಪುರುಷ ಮಾದರಿಯ ಬೋಳು ಮತ್ತು ಸ್ತ್ರೀಟ ಮಾದರಿ ಬೋಳು, ಹಾಗೆಯೇ ಇತರ ರೀತಿಯ ಕೂದಲು ಉದುರುವಿಕೆ ಎರಡಕ್ಕೂ ಚಿಕಿತ್ಸೆ ನೀಡಲು ಇದು ಪರಿಣಾಮಕಾರಿ ಮಾರ್ಗವಾಗಿದೆ. ಶಸ್ತ್ರಚಿಕಿತ್ಸಾ ವಿಧಾನವು ಒಂದು ಪ್ರದೇಶದಿಂದ ದಾನಿಗಳ ಕೂದಲನ್ನು ತೆಗೆದುಕೊಂಡು ನೆತ್ತಿಯ ಮೇಲೆ ತೆಳುವಾಗುತ್ತಿರುವ ಪ್ರದೇಶಗಳಿಗೆ ಸ್ಥಳಾಂತರಿಸುವುದನ್ನು ಒಳಗೊಂಡಿರುತ್ತದೆ. ಫೋಲಿಕ್ಯುಲರ್ ಯೂನಿಟ್ ಎಕ್ಸ್ಟ್ರಾಕ್ಷನ್ FUE ಮತ್ತು ಫೋಲಿಕ್ಯುಲರ್ ಯೂನಿಟ್ ಟ್ರಾನ್ಸ್ಪ್ಲಾಂಟೇಷನ್ FOT ಸೇರಿದಂತೆ ವಿವಿಧ ತಂತ್ರಗಳನ್ನು ಪ್ರಕ್ರಿಯೆಯಲ್ಲಿ ಬಳಸಲಾಗುತ್ತದೆ. FUE ಸಮಯದಲ್ಲಿ ವಿಶೇಷವಾದ ಉಪಕರಣವನ್ನು ಬಳಸಿಕೊಂಡು ದಾನಿ ಪ್ರದೇಶದಿಂದ ಪ್ರತ್ಯೇಕ ಕಿರುಚೀಲಗಳನ್ನು ಹೊರತೆಗೆಯಲಾಗುತ್ತದೆ. ಆದರೆ FOT ಸ್ವೀಕರಿಸುವವರ ಸೈಟ್ಗೆ ಅಳವಡಿಸಲು ಅನೇಕ ಗ್ರಾಫ್ಟ್ಗಳನ್ನು ಹೊಂದಿರುವ ಚರ್ಮದ ಪಟ್ಟಿಯನ್ನು ತೆಗೆದುಹಾಕುವುದನ್ನು ಒಳಗೊಂಡಿರುತ್ತದೆ. ಸಾಮಾನ್ಯ ಕೂದಲು ಬೆಳವಣಿಗೆಯಂತೆಯೇ ಕಸಿ ಮಾಡಿದ ಕೂದಲುಗಳು ಬೇರು ತೆಗೆದುಕೊಂಡು ನೈಸರ್ಗಿಕವಾಗಿ ಬೆಳೆಯುತ್ತವೆ. ಕೂದಲ ರಕ್ಷಣೆಯು ಅನೇಕ ಜನರಿಗೆ ಒಂದು ಸವಾಲಾಗಿದೆ, ಏಕೆಂದರೆ ವಿವಿಧ ರೀತಿಯ ಕೂದಲಿಗೆ ವಿಭಿನ್ನ ವಿಧಾನಗಳು ಮತ್ತು ಉತ್ಪನ್ನಗಳ ಅಗತ್ಯವಿರುತ್ತದೆ. ನಿಮ್ಮ ನಿರ್ದಿಷ್ಟ ಕೂದಲಿನ ಪ್ರಕಾರವನ್ನು ತಿಳಿದುಕೊಳ್ಳಲು ಸಮಯ ತೆಗೆದುಕೊಳ್ಳುವುದು ಆರೋಗ್ಯಕರವಾಗಿ ಕಾಣುವ ಲಾಕ್ಗಳನ್ನು ಸಾಧಿಸಲು ಮತ್ತು ನಿರ್ವಹಿಸಲು ಮುಖ್ಯವಾಗಿದೆ. ವಿವಿಧ ರೀತಿಯ ಕೂದಲುಗಳನ್ನು ಹೇಗೆ ಕಾಳಜಿ ವಹಿಸಬೇಕು ಎಂಬುದರ ಕುರಿತು ಕೆಲವು ಸಲಹೆಗಳು ಇಲ್ಲಿವೆ. ನೇರ ಕೂದಲನ್ನು ಹೊಂದಿರುವವರಿಗೆ ಹಗುರವಾದ ಕಂಡೀಷನರ್ ಅನ್ನು ಬಳಸುವುದು ಮತ್ತು ಭಾರವಾದ ಸ್ಟೈಲಿಂಗ್ ಉತ್ಪನ್ನಗಳನ್ನು ತಪ್ಪಿಸುವುದು ಅದು ತೂಕ ಅಥವಾ ಜಿಡ್ಡಿನಂತಾಗದಂತೆ ನೋಡಿಕೊಳ್ಳಲು ಪ್ರಮುಖವಾಗಿದೆ. ಪ್ರತಿ ಕೆಲವು ತಿಂಗಳಿಗೊಮ್ಮೆ ನಿಯಮಿತವಾದ ಟ್ರಿಮ್ಗಳು ವಿಭಜಿತ ತುದಿಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ಅದು ನಿಮ್ಮ ಮೇನ್ ಒಣಗಲು ಮತ್ತು ನೀರಸವಾಗಿ ಕಾಣುವಂತೆ ಮಾಡುತ್ತದೆ. ಕರ್ಲಿ ಟ್ರೆಸ್ಗಳನ್ನು ಹೊಂದಿರುವವರಿಗೆ ಸ್ಟೈಲಿಂಗ್ ಮಾಡುವಾಗ ಭಾರವಾದ ಕ್ರೀಮ್ಗಳು ಅಥವಾ ಎಣ್ಣೆಗಳನ್ನು ಬಳಸಿ ಪರಿಮಾಣವನ್ನು ತ್ಯಾಗ ಮಾಡದೆ ಫ್ರಿಜ್ ಅನ್ನು ಪಳಗಿಸಲು ಸಹಾಯ ಮಾಡುತ್ತದೆ. ಸುರುಳಿಯಾಕಾರದ ಕೂದಲನ್ನು ಅತಿಯಾಗಿ ಹಲ್ಲುಜ್ಜುವುದನ್ನು ತಪ್ಪಿಸಿ, ಏಕೆಂದರೆ ಇದು ಒಡೆಯುವಿಕೆಗೆ ಕಾರಣವಾಗಬಹುದು ಮತ್ತು ಫ್ಲೈವೇಗಳನ್ನು ರಚಿಸಬಹುದು. ಗರ್ಭಾವಸ್ಥೆಯಲ್ಲಿ ತಾಯಂದಿರು ಮಾಡಬೇಕಾದ ದೊಡ್ಡ ಹೊಂದಾಣಿಕೆಗಳಲ್ಲಿ ಒಂದು ಅವರ ಕೂದಲ ರಕ್ಷಣೆಯ ದಿನಚರಿಯಾಗಿದೆ. ಈ ಸಮಯದಲ್ಲಿ ನಿಮ್ಮ ಕೂದಲಿಗೆ ಹೆಚ್ಚಿನ ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳುವುದರಿಂದ ಅದನ್ನು ಆರೋಗ್ಯಕರವಾಗಿ ಮತ್ತು ಬಲವಾಗಿ ಇರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇದರಿಂದ ನೀವು ಉತ್ತಮವಾಗಿ ಕಾಣುತ್ತೀರಿ ಮತ್ತು ಅನುಭವಿಸುತ್ತೀರಿ. ಗರ್ಭಿಣಿಯರು ತಮ್ಮ ಕೂದಲನ್ನು ಆರೈಕೆ ಮಾಡುವಾಗ ಅನುಸರಿಸಬೇಕಾದ ಹಲವಾರು ಸಲಹೆಗಳಿವೆ. ಮೊದಲನೆಯದಾಗಿ, ಸೋಡಿಯಂ ಲಾರೆಟ್ ಸಲ್ಫೇಟ್ ಅಥವಾ ಪ್ಯಾರಾಬೆನ್ಗಳಂತಹ ಕಠಿಣ ರಾಸಾಯನಿಕಗಳನ್ನು ಹೊಂದಿರದ ಸೌಮ್ಯವಾದ ಶ್ಯಾಂಪೂಗಳನ್ನು ಬಳಸುವುದು ಮುಖ್ಯವಾಗಿದೆ. ಅದು ತಾಯಿ ಮತ್ತು ಮಗುವಿಗೆ ಹಾನಿ ಮಾಡುತ್ತದೆ. ಹೀಟ್ ಸ್ಟೈಲಿಂಗ್ ಉಪಕರಣಗಳನ್ನು ತಪ್ಪಿಸುವುದು ಸಹ ಅತ್ಯಗತ್ಯವಾಗಿರುತ್ತದೆ, ಏಕೆಂದರೆ ಹೆಚ್ಚಿನ ಶಾಖವು ಎಳೆಗಳನ್ನು ಹಾನಿಗೊಳಿಸುತ್ತದೆ. ಇದು ವಿಭಜಿತ ತುದಿಗಳು ಮತ್ತು ಒಡೆಯುವಿಕೆಗೆ ಕಾರಣವಾಗುತ್ತದೆ. ಸಾಧ್ಯವಾದರೆ ನಿಮ್ಮ ಕೂದಲನ್ನು ತೊಳೆಯುವುದನ್ನು ಕಡಿಮೆ ಮಾಡಿ, ಏಕೆಂದರೆ ಇದು ನೈಸರ್ಗಿಕ ತೈಲಗಳ ಹೆಚ್ಚಿನ ಹೊರತೆಗೆಯುವಿಕೆಯನ್ನು ತಡೆಯುತ್ತದೆ. ಬದಲಾಗಿ
ಒಣ ಶಾಂಪೂ ಅಥವಾ ನೈಸರ್ಗಿಕ ಉತ್ಪನ್ನಗಳಾದ ತೆಂಗಿನ ಎಣ್ಣೆ ಅಥವಾ ಅಲೋವೆರಾ ಜೆಲ್ ಅನ್ನು ತೊಳೆಯುವ ನಡುವೆ ತೇವಾಂಶ ಮತ್ತು ಹೊಳಪನ್ನು ಹೆಚ್ಚಿಸಲು ಆಯ್ಕೆ ಮಾಡಿ. ಕೂದಲಿನ ಆರೈಕೆಯು ಪ್ರತಿ ಮಗುವಿನ ದಿನಚರಿಯ ಪ್ರಮುಖ ಭಾಗವಾಗಿದೆ. ಇದು ಅವರಿಗೆ ಉತ್ತಮವಾಗಿ ಕಾಣಲು ಸಹಾಯ ಮಾಡುತ್ತದೆ. ಆದರೆ ಅವರು ಬೆಳೆದಂತೆ ಅವರ ಕೂದಲು ಮತ್ತು ನೆತ್ತಿಯನ್ನು ಹೇಗೆ ಸರಿಯಾಗಿ ನೋಡಿಕೊಳ್ಳಬೇಕು ಎಂಬುದನ್ನು ಕಲಿಸುತ್ತದೆ. ತಮ್ಮ ಮಕ್ಕಳ ಕೂದಲು ಆರೋಗ್ಯಕರವಾಗಿರಲು ಮತ್ತು ಉತ್ತಮವಾಗಿ ಕಾಣುವಂತೆ ಮಾಡಲು ಪೋಷಕರು ಅನುಸರಿಸಬಹುದಾದ ಕೆಲವು ಸರಳ ಸಲಹೆಗಳಿವೆ. ಆರಂಭಿಕರಿಗಾಗಿ ಮಕ್ಕಳ ಕೂದಲಿನ ಪ್ರಕಾರಗಳಿಗೆ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಸೌಮ್ಯವಾದ ಕ್ಲೆನ್ಸರ್ನೊಂದಿಗೆ ಕೂದಲನ್ನು ನಿಯಮಿತವಾಗಿ ಶಾಂಪೂ ಮಾಡುವುದು ಅತ್ಯಗತ್ಯ. ಇದು ನೆತ್ತಿಯನ್ನು ಕೊಳಕು, ಬೆವರು ಮತ್ತು ಹೆಚ್ಚುವರಿ ಎಣ್ಣೆಗಳಿಂದ ಮುಕ್ತವಾಗಿಡಲು ಸಹಾಯ ಮಾಡುತ್ತದೆ ಮತ್ತು ಎಳೆಗಳನ್ನು ಹೈಡ್ರೀಕರಿಸಿ ಮತ್ತು ಪೋಷಿಸುತ್ತದೆ. ಹೆಚ್ಚುವರಿಯಾಗಿ, ಶಾಂಪೂ ಮಾಡಿದ ನಂತರ ಕಂಡೀಷನರ್ ಅನ್ನು ಬಳಸುವುದು ಒದ್ದೆಯಾದ ಕೂದಲನ್ನು ಉಜ್ಜುವುದು ಅಥವಾ ಬಾಚಿಕೊಳ್ಳುವುದರಿಂದ ಉಂಟಾಗುವ ಗೋಜಲುಗಳು ಮತ್ತು ಹಾನಿಯನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ. ಕೂದಲಿನ ಆರೈಕೆಯು ಯಾವುದೇ ಸೌಂದರ್ಯದ ದಿನಚರಿಯ ಪ್ರಮುಖ ಭಾಗವಾಗಿದೆ. ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ತಮ್ಮ ಕೂದಲನ್ನು ಆರೋಗ್ಯಕರವಾಗಿ ಮತ್ತು ರೋಮಾಂಚಕವಾಗಿ ಕಾಣಲು ಸರಿಯಾದ ಕಾಳಜಿಯನ್ನು ತೆಗೆದುಕೊಳ್ಳಬೇಕು. ಆದಾಗ್ಯೂ, ಪುರುಷರು ಮತ್ತು ಮಹಿಳೆಯರಿಗೆ ಕೂದಲಿನ ಆರೈಕೆಯ ಅವಶ್ಯಕತೆಗಳು ಯಾವಾಗಲೂ ಒಂದೇ ಆಗಿರುವುದಿಲ್ಲ. ಪುರುಷರು ಸಾಮಾನ್ಯವಾಗಿ ಕಡಿಮೆ ಕೇಶವಿನ್ಯಾಸವನ್ನು ಹೊಂದಿರುತ್ತಾರೆ. ಇದು ಮಹಿಳೆಯರ ಶೈಲಿಗಳಿಗಿಂತ ಕಡಿಮೆ ನಿರ್ವಹಣೆ ಅಗತ್ಯವಿರುತ್ತದೆ. ಪರಿಣಾಮವಾಗಿ, ಪುರುಷರಿಗೆ ಹೇರ್ಕಟ್ಸ್ ಸಾಮಾನ್ಯವಾಗಿ ಪ್ರತಿ ಕೆಲವು ವಾರಗಳು ಅಥವಾ ತಿಂಗಳಿಗೊಮ್ಮೆ ಅದು ಎಷ್ಟು ಬೇಗನೆ ಬೆಳೆಯುತ್ತದೆ ಎಂಬುದರ ಆಧಾರದ ಮೇಲೆ ಮಾತ್ರ ಟ್ರಿಮ್ ಮಾಡಬೇಕಾಗುತ್ತದೆ. ಕಟ್ಗಳ ನಡುವೆ ತಮ್ಮ ಕೂದಲನ್ನು ಉತ್ತಮವಾಗಿ ಕಾಣುವಂತೆ ಮಾಡಲು ಪುರುಷರು ತಮ್ಮ ಕೂದಲಿನ ಪ್ರಕಾರಕ್ಕೆ ನಿರ್ದಿಷ್ಟವಾಗಿ ರೂಪಿಸಲಾದ ಶಾಂಪೂ ಮತ್ತು ಕಂಡೀಷನರ್ ಅನ್ನು ಬಳಸಬೇಕು. ಜೊತೆಗೆ ಜಿಡ್ಡಿನ ಶೇಷವನ್ನು ಬಿಡದೆ ಹಿಡಿದಿಟ್ಟುಕೊಳ್ಳುವ ಸ್ಟೈಲಿಂಗ್ ಉತ್ಪನ್ನಗಳನ್ನು ಬಳಸಬೇಕು. ಹೆಚ್ಚುವರಿಯಾಗಿ, ಅವರು ದಿನವಿಡೀ ತಮ್ಮ ಕೂದಲನ್ನು ಸ್ಪರ್ಶಿಸುವುದು ಅಥವಾ ಆಟವಾಡುವುದನ್ನು ತಪ್ಪಿಸಬೇಕು, ಏಕೆಂದರೆ ಇದು ಒಡೆಯುವಿಕೆ ಅಥವಾ ವಿಭಜಿತ ತುದಿಗಳಿಗೆ ಕಾರಣವಾಗಬಹುದು. ಕೊನೆಯಲ್ಲಿ, ಕೂದಲಿನ ಆರೋಗ್ಯವು ನಮ್ಮ ಒಟ್ಟಾರೆ ಜೀವನದ ಗುಣಮಟ್ಟದಲ್ಲಿ ಪ್ರಮುಖ ಅಂಶವಾಗಿದೆ. ಆರೋಗ್ಯಕರ ಕೂದಲನ್ನು ಕಾಪಾಡಿಕೊಳ್ಳಲು ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳುವುದು ವಿಭಿನ್ನ ಪ್ರಪಂಚವನ್ನು ಮಾಡಬಹುದು. ನಿಯಮಿತ ಟ್ರಿಮ್ಗಳು, ನೆತ್ತಿಯ ಮಸಾಜ್ಗಳು ಮತ್ತು ಪೋಷಣೆಯ ಚಿಕಿತ್ಸೆಗಳು ಆರೋಗ್ಯಕರ ನೋಟ ಮತ್ತು ಭಾವನೆಗಾಗಿ ನಿಮ್ಮ ಕೂದಲನ್ನು ಸರಿಪಡಿಸಲು ಮತ್ತು ಪುನರುಜ್ಜೀವನಗೊಳಿಸಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ, ನಿಮ್ಮ ನಿರ್ದಿಷ್ಟ ಕೂದಲಿನ ಪ್ರಕಾರಕ್ಕೆ ಸರಿಯಾದ ಉತ್ಪನ್ನಗಳನ್ನು ಬಳಸುವುದು ಮುಖ್ಯವಾಗಿದೆ ಮತ್ತು ನಿಮ್ಮ ಟ್ರೆಸ್ಗಳನ್ನು ಹಾನಿಗೊಳಗಾಗುವ ಅಥವಾ ಒಣಗಿಸುವ ಕಠಿಣ ರಾಸಾಯನಿಕಗಳಿಂದ ದೂರವಿರಿ.